ಪ್ರಿಯರೇ, ನಾವು ಆರಾಧನೆಗೆ ಹೋಗುವ ಮೊದಲು ಒಂದು ವಾಕ್ಯವನ್ನು ಓದುವ. ನಾವು ಅದರ ನಂತರ ನಾವು ಆರಾಧನೆ ಭಾಗಕ್ಕೆ ಹೋಗುವ. ದೇವರೇ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ಇಂದಿನಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವು ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ಪ್ರಿಯರೇ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ 67ರಲ್ಲಿ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನೋಡು. ಇಂದಿನಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವು ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ಪ್ರಿಯರೇ, ಇದು ದೇವರ ವಾಕ್ಯವಾಗಿದೆ. ನಾವು ಈಗ ಆರಾಧನೆ ಭಾಗಕ್ಕೆ ಹೋಗ್ತೇವೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿನಗೆ ಸ್ತೋತ್ರಪ್ಪ. ಸ್ವಾಮಿ, ಪರಿಶುದ್ಧಾತ್ಮನಿಗೆ ಸ್ವಾಗತ. ನೀನು ನಡೆಸಬೇಕು, ನಿನಗೆ ಮಹಿಮೆ ಆಗಬೇಕಂತ ನಾನು ಪ್ರಾರ್ಥನೆ ಸ್ವಾಮಿ. ಅಪ್ಪ, ನಮ್ಮ ದೃಷ್ಟಿ ನಿನ್ನ ಮೇಲೆ ಉಂಟು ಕರ್ತನೇ. ನಾವು ಆರಾಧನೆ ಸ್ತುತಿ ಮಾಡುವಾಗ ನೀನು ಮಹಿಮೆ ಹೊಂದಬೇಕು. ವಾಕ್ಯ ಭಾಗವಾಗುವ ನೀನು ಮಹಿಮೆ ಹೊಂದಬೇಕು. ಪ್ರಾರ್ಥನೆ ಭಾಗದ ನೀನು ಮಹಿಮೆ ಹೊಂದಬೇಕು. ಆರಂಭದಿಂದ ಅಂತ್ಯ ತನಕ ನೀನೇ ಮಹಿಮೆ ಹೊಂದಬೇಕಂತ ನಾನು ಪ್ರಾರ್ಥನೆ ಯೇಸು ನಾಮ ತಂದೆ, ಆಮೇಲೆ. ಥ್ಯಾಂಕ್ ಯು. ನಾವು ಆರಾಧಿಸುವ, ಮನಪೂರ್ವಕವಾಗಿ ಸ್ತುತಿಸುವ, ಆತನನ್ನು ಆರಾಧಿಸುವ ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಆಹಾ, ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಆಹಾ, ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಆಹಾ, ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಆಹಾ, ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಆಹಾ, ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಆಹಾ, ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ. ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಆಹಾ, ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಆಹಾ, ಯೇಸುನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸುನಾಮ ಮಹಿಮೆಯುಳ್ಳದು. ಯೇಸುನಾಮ ಮಹೋನ್ನತ ನಾಮ, ಪ್ರಭು ಯೇಸುನಾಮ ಅತ್ಯಂತ ಮಧುರ. ಯೇಸುನಾಮ
ಶ್ರೇಷ್ಠವಾದ ನಾಮ, ಉನ್ನತವಾದ ನಾಮ ನಿನ್ನದಾಗಿದೆ ತಂದೆ. ಅದು ಸ್ತೋತ್ರಪ್ಪ. ಓ ನಿನ್ನ ಬಲ, ನಿನ್ನ ಶಕ್ತಿ ದೊಡ್ಡ ಶಕ್ತಿ ಆಗುತ್ತದೆ. ಸ್ತೋತ್ರಪ್ಪ. ಬಲ ಶಾಂಬರ ಕುರುಬ. ಓ ಥ್ಯಾಂಕ್ ಯು. ಓ ಗ್ಲೋರಿ ಗ್ಲೋರಿ Hosanna, Hosanna, Hosanna tu kaun sargi. Hosanna, Hosanna, Hosanna tu kaun sargi. Somyache naam ubartaw, kalsataun hogolsitaw, sarvami tu kanavartaw. Hosanna tu kaun sargi, Hosanna tu kaun sargi. Jesu, Jesu devache sheliye. Jesu, Jesu, Jesu devache sheliye. Jesu che naam ubartaw, kalsataun hogolsitaw, sarvami tu kanavartaw. Jesu devache sheliye, Jesu devache sheliye. Mahima, Mahima, Mahima rayancha raya. Mahima, Mahima, Mahima rayancha raya. Somyache naam ubartaw, kalsataun hogolsitaw, sarvami tu kanavartaw. Mahima rayancha raya, Mahima rayancha raya. Hosanna, Hosanna, Hosanna tu kaun sargi. Hosanna, Hosanna, Hosanna tu kaun sargi. Somyache naam ubartaw, kalsataun hogolsitaw, sarvami tu kanavartaw. Hosanna tu kaun sargi, Hosanna tu kaun sargi, Hosanna tu kaun sargi. तुझे नाम सत्य हालेलुया. Oh glory, 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 glory. Oh thank you Lord, thank you Lord. We worship you Lord, we worship you. Oh adore you Lord, we worship you Lord. Hallelujah, hallelujah. Thank you Jesus. Oh ನಿನ್ನ ಪ್ರಸನ್ನತೆ. कोई नहीं है आदर के योग्य, बस एक तू खुदा. कोई नहीं है सिंहासन के योग्य, बस एक तू राजा. कोई नहीं है आदर के योग्य, बस एक तू खुदा. कोई नहीं है सिंहासन के योग्य, बस एक तू राजा. सारा आदर, सारी महिमा तुझको मिले यीशु. सारा आदर,
ಒಂದೇ ಮನಸ್ಸಿಂದ ಆರಾಧಿಸುವಾತನ್ನು. ಓ ಆರಾಧನೆಗೆ ಯೋಗ್ಯನಾಥನಾಗಿದ್ದೇನೆ. ಓ ಥ್ಯಾಂಕ್ ಯು ಲೋ, ಮಹಿಮೆಗೆ ಯೋಗ್ಯ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವಾತನ್ನು. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಗ್ಲೋರಿ 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 ಮಹಿಮೆ. ಆರಾಧನೆಯೇ ನಾಮ
my soul, my Savior God, to thee. How great thou art, how great thou art. Then sings my soul, my Savior God, to thee. How great thou art, how great thou art, how great thou art, how great thou art. Then sings my soul, my Savior God, to thee. How great thou art, how great thou art, how great thou art, how great ತಂದೆಯರಿಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನಾಗಿದ್ದಿ ಸ್ವಾಮಿ. ಅಪ್ಪ, ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಏಕೆಂದರೆ ಮಹಿಮೆಗೆ ಯೋಗ್ಯನಾಗಿದ್ದಿ ನೀನು ಒಬ್ಬನು ಮಾತ್ರ ಕರ್ತನೇ ದೇವ. ತಂದೆ ನಿನಗೆ ಸ್ತೋತ್ರಪ್ಪ. ಸ್ತುತಿಗೆ ಯೋಗ್ಯನು ನೀನು ಮಾತ್ರವಾಗಿದ್ದಿ ಕರ್ತನೆ, ನೀನು ಒಬ್ಬರು ಮಾತ್ರ ಕರ್ತನೆ. ಓ, ಎಲ್ಲರೂ ನಿನ್ನ ನಾಮಕ್ಕೆ ಅಡ್ಡ ಬೀಳ್ಬೇಕೆಂದು ಕರ್ತನೆ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ ದೇವ. ಒಂದು ದಿವಸ ಎಲ್ಲರೂ ಕರ್ತನೆ ಸೇರಿ ಕರ್ತನೆ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಕರ್ತನೆ ಆರಾಧಿಸಬೇಕೆಂದು ಅಪ್ಪ ನೀನು ಕರ್ತನೆ ಬಯಸ್ತಿ ಸ್ವಾಮಿ. ತಂದೆ ನಿನಗೆ ಸ್ತೋತ್ರ. ಪರಿಶುದ್ಧನೋ ಪರಿಶುದ್ಧನೋ ಪರಿಶುದ್ಧ ಎಂದು ಎಲ್ಲ ದೇವದೂತರು ಲೆಕ್ಕ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ದೇವದೂತರು ಕರ್ತನೆ, ಕೋಟಿ ಅನ್ಕೋಟಿ ದೇವದೂತರು, ಕೋಟಿ ಅನ್ಕೋಟಿ ಜಾತಿ ಕುಲ ಭಾಷೆ ಜನರು ಕರ್ತನೆ ನಿನಗೆ ಅಡ್ಡ ಬಿದ್ದು ಆರಾಧನೆ ಮಾಡುವರಾಗಿದೆ. ತಂದೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು ಕರ್ತನೆ. ನಿನ್ನ ಮಕ್ಕಳ ಮುಖಾಂತರ ನೀನು ಕರ್ತನೆ ಆರಾಧನೆ ಬಯಸ್ತಿ ಕರ್ತನೆ ಸ್ತೋತ್ರಪ್ಪ. ನಾವು ಮಾಡಿದ ಎಲ್ಲ ಆರಾಧನೆ, ನಾವು ಮಾಡಿದ ಸ್ತುತಿ ನಿನಗೆ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಓ, ನೀನು ಮಹಿಮೆ ಹೊಂದಿದ್ದಿ ಸ್ವಾಮಿ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಪ್ರಿಯರೇ, ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ ಸ್ತುತಿ ಆತನು ಸ್ವೀಕಾರ ಮಾಡಿದ್ದಾನೆ, ನಮ್ಮ ಯಜ್ಞವು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು, ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ದೇವ ನಮಗೆ ಸ್ತೋತ್ರವಾಗಲಿ. ಆತ ನಮ್ಮ ಮಧ್ಯದಲ್ಲಿ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಯಲ್ಲಿರುವ ದೇವರಾಗಿದ್ದಾನೆ. ಅದಕ್ಕೆ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಸ್ತುತಿ ಆರಾಧನೆ ಎಲ್ಲಿ ಉಂಟು ಅಲ್ಲಿ ಅವರ ಮಧ್ಯದಲ್ಲಿ ಆತನು ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯ ನಮಗೆಲ್ಲರಿಗೆ ಬೇಕು, ನಮ್ಮ ಆತ್ಮಕ್ಕೆ ಬೇಕು. ನಾವು ಎಷ್ಟು ದೇವರ ವಾಕ್ಯ ಪ್ರಿಯರೇ ಕೇಳ್ತೇವೆ ಅಷ್ಟು ನಾವು ಬಲಗೊಳ್ತೇವೆ, ಒಳಗಿಂದ ನಾವು ಬಲ ಬರ್ತದೆ ನಮಗೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ಇಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕರ್ತನ ಕ್ರಿಸ್ತನ ಒಂದು ಬರವಣಿಗೆ ಸಮಯದಲ್ಲಿ ನಾವು ಇದ್ದೇವೆ. ಅದಕ್ಕೋಸ್ಕರ ರೋಮಪುರದ ಪತ್ರಿಕೆ ಈ ರೀತಿ ಹೇಳ್ತದೆ, 8:22, ಜಗತ್ತೆಲ್ಲ ಇಂದಿನವರೆಗೂ ನರಳಾಡ್ತಾ ಪ್ರಸಾದನೆಯನ್ನು ಮಾಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ಎಂದು ಪೌಲನು ಬರೆಯುತ್ತಾ ಇದ್ದಾನೆ ರೋಮಪುರದ ಪತ್ರಿಕೆಯಲ್ಲಿ. ಇವತ್ತು ನಮಗೆ ಆತನು ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ, ಪತ್ರಿಕೆಯ ಮುಖಾಂತರ ದೇವರು ಮಾತಾಡ್ತಾ ಇದ್ದಾನೆ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸಾದನೆ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಎಲ್ಲರೂ ಬಲ್ಲೆವು. ನಾವು ಇಡೀ ಜಗತ್ತು ನೋಡ್ತಾ ಇದ್ದೇವೆ. ಒಂದು ರೀತಿ ಇಲ್ಲದ್ರೆ ಒಂದು ರೀತಿ ಸಮಸ್ಯೆ. ಯಾವ ಮನುಷ್ಯನೂ ಪ್ರಿಯರೇ ಸಂಪೂರ್ಣ ಇಲ್ಲ. ಒಂದು ಇಲ್ಲದ್ರೆ ಒಂದು ತಪ್ಪು ಮಾಡ್ತಾ ಹೋಗ್ತಾನೆ. ಸಂಪೂರ್ಣ ಒಬ್ಬನೇ ಆಗಿದ್ದಾನೆ. ಆತನು ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು ಮಾತ್ರ. ಆತನು ಸಂಪೂರ್ಣವಾಗಿದ್ದನು.
ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದ್ದನು, ನಾನು ಎಲ್ಲಿಂದ ಬಂದಿದ್ದೇನೆ ಮತ್ತು ಎಲ್ಲಿ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೋಸ್ಕರ ಪ್ರಿಯರೇ, ನಮಗೆ ಚೆನ್ನಾಗಿ ಗೊತ್ತಿರಬೇಕು ನಾವು ಎಲ್ಲಿಂದ ಬಂದಿದ್ದೇವೆ, ಹೇಗೆ ಹುಟ್ಟಿ ಬಂದಿದ್ದೇವೆ. ಈ ಲೋಕದಲ್ಲಿ ನಮಗೆ ಸರಿಯಾಗಿ ಗೊತ್ತಿರಬೇಕು. ಒಬ್ಬ ವ್ಯಕ್ತಿ ತಂದೆ ತಾಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದ ವ್ಯಕ್ತಿ ಆತನ ನಿತ್ಯತ್ವಕ್ಕೆ ಹೋಗ್ತಾನ ಇಲ್ಲ, ಅದು ತಿಳಿದುಕೊಳ್ಳಬೇಕು. ಏಕೆಂದರೆ ನಾವೆಲ್ಲರೂ ಹುಟ್ಟಿದ್ದು ಶರೀರದಲ್ಲಿ ಹುಟ್ಟಿದ್ದು. ದೇವರ ವಾಕ್ಯ ಹೇಳ್ತದೆ, ಶರೀರದಲ್ಲಿ ಹುಟ್ಟಿದ್ದು ಶರೀರವೇ. ನಾವೆಲ್ಲರೂ ಆತ್ಮನಿಂದ ಹುಟ್ಟಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ಶರೀರದಲ್ಲಿ ಹುಟ್ಟಿದವರು ಯಾರೂ ಕೂಡ ನಿತ್ಯತ್ವಕ್ಕೆ ಹೋಗುವುದಿಲ್ಲ. ಸತ್ಯವೇದ ಹೇಳ್ತದೆ ನಾವು ಆತ್ಮನಿಂದ ಹುಟ್ಟಬೇಕು. ಅದಕ್ಕೋಸ್ಕರ ನಿಕೋದೇಮನಿಗೆ ಹೇಳ್ತಾನೆ, ನೀವು ಆತ್ಮನಿಂದಲೂ ನೀರಿನಿಂದಲೂ ಹೊಸತಾಗಿ ಹುಟ್ಟಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ಪ್ರಿಯರೇ, ನಾವೆಲ್ಲರೂ ಈ ಶರೀರ ಬಿಡುವ ಮೊದಲು ಆತ್ಮನಿಂದ ಹುಟ್ಟಬೇಕು, ಹೊಸತಾಗಿ ಹುಟ್ಟಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ? ನಿಮ್ಮೆಲ್ಲರನ್ನು ಪ್ರೀತಿ ಮಾಡ್ತಾನೆ, ಆತನು ಪ್ರೀತಿಸ್ತಾನೆ. ಒಬ್ಬನು ಕೂಡ ನಾಶವಾಗೋದು ಪ್ರಿಯರೇ ದೇವರ ಚಿತ್ತ ಅಲ್ಲ. ಅದು ಎಲ್ಲರೂ ನಿತ್ಯತ್ವ ಪಡ್ಕೊಳ್ಳಬೇಕಂತ ದೇವರ ಚಿತ್ತವಾಗಿದೆ. ಆದರೆ ಇವತ್ತು ಮಾನವನು ಒಂದು ವೇಳೆ ಯೇಸು ಇಲ್ಲದೆ ಈ ಲೋಕದಲ್ಲಿ ಹೋಗುವುದಾದರೆ ಸತ್ಯವೇದ ಹೇಳ್ತದೆ ಅವನು ರಕ್ಷಣೆ ಹೊಂದದೆ ಹೋಗುವುದು. ರಕ್ಷಣೆ ಹೊಂದದ ವ್ಯಕ್ತಿ ಆತನು ನಿತ್ಯತ್ವಕ್ಕೆ ಹೋಗುವುದಿಲ್ಲ. ಆತನು ವೇತನೆ ಸ್ಥಳಕ್ಕೆ ಹೋಗ್ತಾನೆ, ಕತ್ತಲೆಯ ಸ್ಥಳಕ್ಕೆ, ಬೆಂಕಿಗೆ ಹೋಗ್ತಾನೆ. ಅದಕ್ಕೆ ದೇವರು ಏನು ಬಯಸ್ತಾ ಇದ್ದಾನೆ? ದೇವರು ಬಯಸ್ತಾನೆ ನೀವೆಲ್ಲರೂ ರಕ್ಷಣೆ ಹೊಂದಬೇಕೆಂದು ದೇವರು ಬಯಸ್ತಾನೆ. ಇಲ್ಲಿ ಪೌಲನು ಬರೆಯುತ್ತಾನೆ, ಪ್ರಸಾದನೆಯನ್ನು ಪಡುತ್ತಾ ಇರುತ್ತದೆ ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ, ಪವಿತ್ರಾತ್ಮನಿಂದ ತುಂಬಿದವರು, ಹೊಸತ್ತಾಗಿ ಹುಟ್ಟಿದವರಿಗೆ ಪೌಲನು ಬರೆಯುತ್ತಾ ಇದ್ದಾನೆ. ಯಾರು ಹೊಸತ್ತಾಗಿ ಹುಟ್ಟಿದ್ದಾರೆ ಕ್ರಿಸ್ತನಲ್ಲಿ, ಅವರು ಪರಿಶುದ್ಧಾತ್ಮ ವರವನ್ನು ಹೊಂದಿದವರಾಗಿದ್ದಾರೆ. ಪರಿಶುದ್ಧಾತ್ಮ ವರವನ್ನು ಹೊಂದಿದ ವ್ಯಕ್ತಿ ಹತ್ರ ನೋಡುವಾಗ ಗೊತ್ತಾಗ್ತದೆ. ಆ ವ್ಯಕ್ತಿ ಹತ್ರ ಒಂದು ಸಮಾಧಾನ ಇರ್ತದೆ, ಆ ವ್ಯಕ್ತಿ ಹತ್ರ ಒಂದು ತಾಳ್ಮೆ ಇರ್ತದೆ, ಆ ವ್ಯಕ್ತಿ ಹತ್ರ ದೀನತೆ ಇರ್ತದೆ, ಆ ವ್ಯಕ್ತಿ ಹತ್ರ ಒಂದು ಪ್ರೀತಿ ಇರ್ತದೆ. ಪರಿಶುದ್ಧಾತ್ಮ ಫಲದಿಂದ ತುಂಬಿ ಇರ್ತಾನೆ ಆ ವ್ಯಕ್ತಿ. ಏಕೆ? ಪರಿಶುದ್ಧಾತ್ಮನ ಅವನು ನಡೆಸುವುದು. ಪರಿಶುದ್ಧಾತ್ಮನು ಯಾರಾಗಿದ್ದಾನೆ? ಸ್ವತಃ ದೇವರಾಗಿದ್ದಾನೆ ಪರಿಶುದ್ಧಾತ್ಮನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡ್ತಾ ನಮ್ಮೊಳಗೆ ನರಳಾಡ್ತಾ ಇದ್ದೇವೆ ಎಂದು ಹೇಳ್ತಾರೆ. ನಮ್ಮೊಳಗೆ ನರಳಾಡ್ತಾ ಇದ್ದೇವೆ. ಪರಿಶುದ್ಧಾತ್ಮನ ತುಂಬಲ್ಪಟ್ಟಿದ್ದೇವೆ, ಎಲ್ಲ ವರಗಳು ಉಂಟು, ಆದರೆ ಕೆಲವು ವಿಷಯದಲ್ಲಿ ನರಳಾಡ್ತಾ ಇದ್ದೇವೆ ಎಂದು ಸತ್ಯವೇದ ಹೇಳ್ತದೆ. ಅದಕ್ಕೋಸ್ಕರ ಎಫೆಸದವರ ಪತ್ರಿಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 5ನೇ ಅಧ್ಯಾಯದಲ್ಲಿ ಪೌಲನು ಎಫೆಸದವರ ಪತ್ರಿಕೆ ಬರೆಯುತ್ತಾ ಇದ್ದಾನೆ. ಇವತ್ತು ನಮ್ಮ ಹತ್ರ ವಾಕ್ಯದ ಮುಖಾಂತರ ಪ್ರಿಯರೇ ದೇವರು ಮಾತಾಡ್ತಾನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಇಲ್ಲಿ ಹೇಳ್ತಿದ್ದಾನೆ, ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗಿರು. ಯಾವ ನಿದ್ರೆಯ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಆತನು? ಆತ್ಮಿಕ ನಿದ್ರೆ. ಎಷ್ಟೋ ಜನ ಆತ್ಮಿಕ ನಿದ್ರೆಯಲ್ಲಿದ್ದಾರೆ. ಒಂದು ಗಂಭೀರತೆ ಇಲ್ಲ ಆತ್ಮಿಕ ವಿಷಯದಲ್ಲಿ. ಮತ್ತು ಎರಡನೇ ಸಂಗತಿ, ದೇವರ ಭಯ ಇಲ್ಲದೆ ಜೀವಿಸುವುದು. ಯೇಸು 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 ಹೇಳ್ತಾರೆ, ಆದರೆ ಭಯ ಇಲ್ಲ, ದೇವರ ಭಯ ಇಲ್ಲ. ಸರ್ವಶಕ್ತನಾದ ದೇವರ ಭಯ ಇಲ್ಲದೆ ಜೀವಿಸುವುದು ಈ ಲೋಕದಲ್ಲಿ. ತನಗೆ ಬೇಕಾದ ರೀತಿಯಲ್ಲಿ ಜೀವಿಸುವುದು. ದೇವರು ಅದು ಬಯಸುವುದಿಲ್ಲ. ಇಲ್ಲಿ ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ, ನಿದ್ರೆ ಮಾಡುವವನೇ ಎಚ್ಚರವಾಗಿರು ಹೇಳ್ತಾನೆ. ನೀವು ಎಚ್ಚರವಾಗಿರು.
ಈ ಕಾಲವು ನಾವು ಎಚ್ಚರವಾಗಿರುವ ಕಾಲವಾಗಿದೆ, ಪ್ರಾರ್ಥನೆಯಲ್ಲಿ ಇರುವ ಕಾಲವಾಗಿದೆ. ಇದು ಆತನ ಅನ್ಯೋನ್ಯತೆಯಲ್ಲಿ ಇರುವ ಕಾಲವಾಗಿದೆ. ಇದು ಕಾಲ ಕಳೆಯುತ್ತಾ ಉಂಟು, ದಿನ ಹೋಗ್ತಾ ಉಂಟು. ಒಂದೊಂದು ದಿನ ಪ್ರಿಯರೇ ಅಮೂಲ್ಯವಾದ ದಿನವಾಗಿದೆ. ಒಂದು ವೇಳೆ ನೀನು ದೇವರ ಮಗನಾಗಿದ್ದರೆ, ಮಗಳಾಗಿದ್ದರೆ ನಿನ್ನ ಜವಾಬ್ದಾರಿ ಉಂಟು. ದೇವರು ನಿನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ಪೂರ ಮಾಡಲಿಕ್ಕುಂಟು. ಏನಾಗದಿದ್ದರೆ ನಿನ್ನ ಇತರರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ಆತ್ಮನಿಂದ ತುಂಬಿ ನಿನಗೆ ಏಕೆ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದೆ ಅಂದರೆ, ನಿನಗೆ ಆ ಪರಿಶುದ್ಧ ಆತ್ಮನಿಂದ ತುಂಬಿ ನೀವು ನಾಶನ ಮಾರ್ಗದಲ್ಲಿ ಇದ್ದ ಮಾನವನಿಗೆ ನೀನು ಪ್ರಾರ್ಥನೆ ಮಾಡಲಿಕ್ಕೆ ಉಂಟು. ನೀನು ಪ್ರಾರ್ಥನೆ ಮಾಡುವಾಗ ಬದಲಾಗ್ತದೆ, ಪಟ್ಟಣ ಬದಲಾಗ್ತದೆ. ಏಕೆಂದರೆ ಶಾಂತಿ ಸಮಾಧಾನ ಇಳಿದು ಬರ್ತದೆ. ಇವತ್ತು ಏನು ಬೇಕು, ಎಲ್ಲ ದೇಶ ಭಾಷೆಯ ಜನರಿಗೆ ಏನು ಬೇಕು? ಶಾಂತಿ ಮತ್ತು ಸಮಾಧಾನ ಬೇಕು, ಒಳ್ಳೆಯ ಆರೋಗ್ಯ ಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ಸಂಗತಿ ಈ ಶಾಂತಿ ಸಮಾಧಾನ ಇಳಿದು ಬರ್ತದೆ. ಇಲ್ಲದರೆ ಸೈತಾನು ದಂಗೆಯನ್ನು ಎಬ್ಬಿಸ್ತಾನೆ. ಅಲ್ಲಲ್ಲಿ ದಂಗೆಯನ್ನು ಎಬ್ಬಿಸಿ ಏನು ಮಾಡ್ತಾ ಇದ್ದಾನೆ? ಗಲಿಬಿಲಿ ಮಾಡ್ತಾ ಇದ್ದಾನೆ, ಮಾನವನಿಗೆ ಚದರಿಸ್ತಾ ಇದ್ದಾನೆ. ದುರಾತ್ಮನ ಕೆಲಸ ಏನು? ಚದರಿಸುವ ಕೆಲಸ. ನಮ್ಮ ಪ್ರಾರ್ಥನೆಯ ಮುಖಾಂತರ ಸೈತಾನನ ಕೆಲಸ ಏನಾಗ್ತದೆ? ಲಯವಾಗ್ತದೆ. ದೇವರ ವಾಕ್ಯ ಹೇಳ್ತದೆ ಪತ್ರಿಕೆಯಲ್ಲಿ, ಯೋವನ ಪತ್ರಿಕೆಯಲ್ಲಿ, ಸೈತಾನನ ಕೆಲಸವು ಲಯ ಮಾಡಲಿಕ್ಕೆ ದೇವಕುಮಾರನು ಪ್ರತ್ಯಕ್ಷನಾದದ್ದು. ಯೇಸು ಪ್ರತ್ಯಕ್ಷ ದೇವಕುಮಾರನು. ನೀವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಸೈತಾನನ ಕೆಲಸವು ಲಯವಾಗ್ತದೆ, ಸಮಾಧಾನ ಬರ್ತದೆ, ಶಾಂತಿ ಬರ್ತದೆ. ಪ್ರಿಯರೇ, ದೇವರು ಏನು ಬಯಸ್ತಾನೆ? ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು ಈ ಲೋಕದಲ್ಲಿ. ಅದಕ್ಕೋಸ್ಕರ ಮಾನವನಿಗೆ ಸೃಷ್ಟಿ ಮಾಡುವ ಮೊದಲು ಪ್ರಿಯರೇ, ಇಡೀ ಜಗತ್ತನ್ನು ಮೊದಲು ದೇವರು ಸೃಷ್ಟಿ ಮಾಡಿದ್ದು. ಜಗತ್ತಲ್ಲಿ ಎಲ್ಲ ಸಂಪತ್ತು ಮಾನವನಿಗೆ ಏನು ಬೇಕು ಜೀವಿಸಲಿಕ್ಕೆ ಅದೆಲ್ಲ ಮೊದಲೇ ಮಾಡಿಟ್ಟಿದ್ದು. ನಂತರ ಮಾನವನಿಗೆ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ದೇವರು ವಿಧ ವಿಧ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಎಚ್ಚರವಾಗಿರು. ನಾವು ಸತ್ತವರಾಗಿ ಇರುವುದಲ್ಲ ಈ ಲೋಕದಲ್ಲಿ, ನೀನು ಎಚ್ಚರವಾಗಿ ಏಳು ಹೇಳ್ತದೆ. ಯೆಶಾಯನ ಗ್ರಂಥ 60 ಹೇಳ್ತದೆ, ಏಳು, ನೀನು ಪ್ರಕಾಶಿಸು. ನಾವು ಎದ್ದು ದೇವರ ಮಕ್ಕಳು ಪ್ರಕಾಶಿಸಬೇಕು. ದೇವರು ಏನು ಬಯಸ್ತಾನೆ? ನೀವು ಪ್ರಕಾಶಿಸಬೇಕು, ನೀವು ಎಚ್ಚರದಲ್ಲಿ ಇರಬೇಕು, ಸತ್ತವರಾಗಿ ಇರಬಾರ್ದು. ಸತ್ತವರು ಯಾರ ಥರ ಮಾತಾಡಲಿಕ್ಕೆ ಆಗ್ತದಾ? ಏನು ಮೌನ ಇರ್ತಾರೆ. ಆದರೆ ನಾವು ಜೀವಂತ ಇದ್ದೇವೆ, ನಾವು ಎಚ್ಚರವಾಗಿರಬೇಕು. ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರಬೇಕೆಂದು ದೇವರು ಬಯಸ್ತಾನೆ. ಆತನ ಅನ್ಯೋನ್ಯತೆಯಲ್ಲಿ ಇರಬೇಕು. ಪ್ರಿಯರೇ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ಇದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ಹೇಳ್ತಾನೆ. ಮತ್ತು ಬಳ್ಳಿಗೆ ಕೊಂಬೆ ಬಳ್ಳಿಯಲ್ಲಿ ಇದ್ದರೆ ಮಾತ್ರ ಆ ಕೊಂಬೆ ಹೋಗಿ ಫಲ ಕೊಡ್ತದೆ, ಇಲ್ಲದರೆ ಫಲ ಕೊಡಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವವನು. ಯಾರು ಪ್ರಕಾಶ ಕೊಡುವುದು ನಿನಗೆ? ಕ್ರಿಸ್ತನು. ಎಷ್ಟು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನೀನು ಇರ್ತಿ, ಪ್ರಾರ್ಥನೆಯಲ್ಲಿ ಇರ್ತಿ, ಅಷ್ಟು ನಿನ್ನ ಅಭಿಷೇಕವು ಹೆಚ್ಚಾಗ್ತದೆ. ದಿನದಿಂದ ದಿನ ನಿನ್ನ ಅಭಿಷೇಕವು ಹೆಚ್ಚಾಗ್ತದೆ. ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಮುಖ ನೋಡಿದರೆ ಗೊತ್ತಾಗ್ತದೆ, ಮುಖದಲ್ಲಿ ಪ್ರಕಾಶ ಇರ್ತದೆ. ಮೋಶೆಯು ಬೆಟ್ಟಕ್ಕೆ 40 ದಿವಸ ಪ್ರಾರ್ಥನೆಗೆ ಹೋದ. ಕೆಳಗೆ ಬರುವಾಗ ಇಸ್ರೇಲಿಗೆ ಮುಖ ನೋಡಲಿಕ್ಕೆ ಆಗಲಿಲ್ಲ. ಏಕೆ? ಮುಖದಲ್ಲಿ ಪ್ರಕಾಶ ಇತ್ತು, ಪ್ರಕಾಶ ಹೊಳೆಯುತ್ತಿತ್ತು. ಅವರಿಗೆ ಮುಖ ನೋಡಲಿಕ್ಕೆ ಆಗಲಿಲ್ಲ. ನಂತರ ಮೋಶೆ ಒಂದು ಟೆವೆಲನ್ನು ತಗೊಂಡು ಮುಖಕ್ಕೆ ಹಾಕಿದ.
ನಾನು ಹೇಳುವುದು ಏನೆಂದರೆ, ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಮುಖದಲ್ಲಿ ಪ್ರಕಾಶ ಇರ್ತದೆ. ದೇವರು ಆತನಿಗೆ ಮೆಚ್ಚುತ್ತಾನೆ. ಯೇಸು ಕ್ರಿಸ್ತನ ಜೀವಿತ ಪ್ರಾರ್ಥನೆ ಜೀವಿತ ಇತ್ತು. ಯೇಸು ಕ್ರಿಸ್ತನ ಸಂಜೆ ಆಗುವಾಗ ಸೀದಾ ಶಿಷ್ಯರನ್ನು ಬಿಟ್ಟು ಕೆಲವು ಸರಿ ಸೀದಾ ಹೋಗ್ತಿದ್ದ, ಬೆಟ್ಟಕ್ಕೆ ಹೋಗ್ತಿದ್ದ, ಅರಣ್ಯಕ್ಕೆ ಹೋಗ್ತಿದ್ದ, ಪ್ರಾರ್ಥನೆಯಲ್ಲಿ ಇದ್ದ. ಹಾಗಾದರೆ ಯೇಸುಗೆ ಪ್ರಾರ್ಥನೆ ಬೇಕಾ? ಖಂಡಿತ ಬೇಕು. ಆತನು ಶರೀರದಲ್ಲಿ ಇದ್ದಾನೆ, ಈ ಲೋಕದಲ್ಲಿ. ಆತನು ದೇವರಾಗಿದ್ದರೂ ಆತನು ಈ ಲೋಕದಲ್ಲಿ ಶರೀರದಲ್ಲಿ ಇದ್ದಾನೆ, ಶರೀರದಲ್ಲಿ ಜೀವಿಸ್ತಾನೆ. ಶರೀರದಲ್ಲಿ ಜೀವಿಸುವ ಎಲ್ಲ ವ್ಯಕ್ತಿಗೆ ಪ್ರಾರ್ಥನೆ ಅಗತ್ಯ ಉಂಟು. ದೇವರ ಮಕ್ಕಳ ಪ್ರಾರ್ಥನೆ ದೇವರು ಕೇಳಿ ಉತ್ತರ ಕೊಡ್ತಾನೆ. ಯೇಸು ಕ್ರಿಸ್ತನು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ ಬಂದು 12 ಮಂದಿ ಶಿಷ್ಯರಿಗೆ ಆರಿಸಿದ್ದಾನೆ. ಪ್ರಾರ್ಥನೆ ಮಾಡಿದ ನಂತರ ಯೇಸು ಕ್ರಿಸ್ತನು ಸೇವೆ ಮಾಡುವಾಗ ಎಷ್ಟೋ ಜನನ್ನು ಸತ್ತವರನ್ನು ಎಬ್ಬಿಸಿದ್ದಾನೆ. ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ನಾವು ಗೋರಿ ಹತ್ತಿರ ಹೋಗ್ತೇವೆ, ಮಣ್ಣು ಹಾಕ್ತೇವೆ, ಸತ್ತವನಿಗೆ ಮಣ್ಣು ಹಾಕ್ತೇವೆ, ಬರ್ತೇವೆ. ಆದರೆ ಯೇಸು ಸತ್ಯವೇದ ಹೇಳ್ತದೆ, ಇಷ್ಟರ ತನಕ ಆ ಸತ್ತವರ ಹತ್ರ ಹೋದಾಗ ಆತನು ಅದ್ಭುತ ಮಾಡಿ ಬಂದಿದ್ದಾನೆ, ಸತ್ತವರಿಗೆ ಎಬ್ಬಿಸಿದ್ದಾನೆ. ಆತನು ಸತ್ತವರಿಗೆ ಮಣ್ಣು ಹಾಕಿ ಬರಲಿಲ್ಲ, ಆತನು ಸತ್ತವರಿಗೆ ಪುನರುತ್ಥಾನ ಮಾಡಿದ್ದಾನೆ, ಎಬ್ಬಿಸಿದ್ದಾನೆ. ಪ್ರಿಯರೇ, ಮತ್ತು ಸ್ವತಃ ಆತನು ಶಿಲುಬೆಯಲ್ಲಿ ಸತ್ತು 3ನೇ ದಿವಸ ಆತನೇ ಜೀವಂತವಾಗಿದ್ದಾನೆ. ಇದು ನಾವು ತಿಳ್ಕೊಳ್ಳಬೇಕು ಪ್ರಿಯರೇ. ಇಲ್ಲಿ ಸತ್ಯವೇದ ಹೇಳ್ತದೆ, ಆದ ಕಾರಣ ಹೇಳ್ತದೆ, ಆದ ಕಾರಣ ಇದೆಲ್ಲ ಸಂಗತಿ ಆಗುವಾಗ ಲೋಕದಲ್ಲಿ ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿ. ನೀವು ನಡೆಕೊಳ್ಳುವ ರೀತಿ ಪ್ರಿಯರೇ, ಈ ಸಮಯ ಕುಡಿಯುವ ಸಮಯ ಅಲ್ಲ, ಈ ಸಮಯ ತಿಂದು ಕುಡಿಯುವ ಸಮಯ ಅಲ್ಲ, ಈ ಸಮಯ ಮಜಾ ಮಾಡುವ ಸಮಯ ಅಲ್ಲ. ಇದು ಪ್ರಿಯರೇ, ಈ ಸಮಯ ಎಚ್ಚರಿಕೆಯಲ್ಲಿರುವ ಸಮಯವಾಗಿದೆ. ದೇವರಲ್ಲಿ ಸಮಯ ಕಳೆಯುವ ಸಮಯವಾಗಿದೆ ಇದು. ಒಂದು ವೇಳೆ ನಾವು ಈ ಲೋಕದ ರೀತಿಯಲ್ಲಿ ನಡೆದರೆ, ಕಣ್ಣಿನ ಆಸೆ, ಶರೀರದ ಆಸೆ, ಬಾಯಿಯ ಆಸೆ, ಅಮಲುತನದಲ್ಲಿ ಇದ್ದರೆ, ಈ ಲೋಕದಲ್ಲಿ ಐಶ್ವರ್ಯದ ಆಸೆ, ಆಸ್ತಿಯ ಆಸೆ, ದೊಡ್ಡಸ್ತಿಕೆ ಆಸೆ, ಹೆಸರು ಗಳಿಸುವ ಆಸೆ ಇದು ಇದ್ದರೆ ಆ ವ್ಯಕ್ತಿ ನಾಶನ ಮಾರ್ಗದಲ್ಲಿ ಇದ್ದಾನೆ. ಮಾನವ ಹತ್ರ ಎಷ್ಟು ಕೂಡ ಹಣ ಇರಲಿ, ಏನು ಅದು ಅವನಿಗೆ ಕೊನೆಯ ತನಕ ಇರುವುದಿಲ್ಲ, ಅದು ಅವನ ಹತ್ರ ಇರುವುದಿಲ್ಲ. ಇವತ್ತು ಅವನ ಹತ್ರ ಇರ್ತದೆ, ನಾಳೆ ಬೇರೆಯವರ ಕೈಗೆ ಹೋಗ್ತದೆ. ಕಾಲ ಬದಲಾಗ್ತದೆ. ಅದಕ್ಕೋಸ್ಕರ ಕಾಲ ಬದಲಾಗ್ತದೆ, ಮನುಷ್ಯನು ಬದಲಾಗ್ತಾನೆ, ಪಟ್ಟಣ ಬದಲಾಗ್ತದೆ, ಹಳ್ಳಿಗಳು ಪಟ್ಟಣ ಆಗ್ತದೆ. ಆದರೆ ದೇವರು ಬದಲಾಗುವುದಿಲ್ಲ. ದೇವರು ಮೊದಲು ಇದ್ದವನು ಈಗ ಇದ್ದಾನೆ, ಇನ್ನು ಮುಂದೆ ಇರುವವನು, ಆತನು ಬದಲಾಗಿಲ್ಲ. ಆತನ ಮಾತು ಬದಲಾಗಲಿಲ್ಲ, ವಾಕ್ಯ ಬದಲಾಗಿಲ್ಲ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಭೂಮಿ ಆಕಾಶವು ಅಳಿದು ಹೋಗ್ಬೋದು, ದೇವರ ವಾಕ್ಯವು ಎಂದಿಗೂ ಅಳಿದು ಹೋಗುವುದಿಲ್ಲ ಅಂತ ಸತ್ಯವೇದ ಹೇಳ್ತದೆ. ಆತನು ಇದ್ದಾಗೆ ಇರ್ತಾನೆ. ಯೇಸು ಕ್ರಿಸ್ತನು ದೇವರ ಪ್ರತಿರೂಪವಾಗಿದ್ದಾನೆ. ಆತನು ಪ್ರತಿರೂಪ, ದೇವರ ಪ್ರತಿರೂಪವಾಗಿದ್ದಾನೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮುಖಾಂತರವೇ ಒಬ್ಬ ವ್ಯಕ್ತಿಗೆ ನಿತ್ಯತ್ವಕ್ಕೆ ಹೋಗಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನ ಅನಿತ್ಯತ್ವ ಜೀವವನ ಒಳಗಿತ್ತು. ಆತನೇ ಸತ್ಯವಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ಆತನ ಹಿಂದೆ ಹೋದವರು, ಆತನಲ್ಲಿ ಇದ್ದವರು ಗಲಿಬಿಲಿಗೆ ಒಳಗಾಗುವುದಿಲ್ಲ. ಪ್ರಿಯರೇ, ಈ ಲೋಕದಲ್ಲಿ ಕತ್ತಲೆ ಉಂಟು. ಆತ್ಮಿಕ ಕತ್ತಲೆ ವಿಷಯದಲ್ಲಿ ಮಾತಾಡುವುದು ನಾನು. ಕತ್ತಲೆ ಉಂಟು, ಬೆಳಕುಂಟು.
ಆತ್ಮಿಕ ಬೆಳಕು. ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಕತ್ತಲೆ ಸೈತಾನನಾಗಿದ್ದಾನೆ. ಸೈತಾನನ ರಾಜ್ಯ ಕೂಡ ಉಂಟು, ದೇವರ ರಾಜ್ಯ ಕೂಡ ಉಂಟು. ನಾವು ಯಾವುದು ಆರಿಸಬೇಕು? ಯಾವುದು ನಾವು ಇಲ್ಲಿ ಆರಿಸಬೇಕು? ಈ ಲೋಕದಲ್ಲಿ ಇರುವಾಗ ಆರಿಸಬೇಕು ನಾವು. ಸೈತಾನನ ಕೂಡ ಕೆಲಸ ನಡೀತಾ ಉಂಟು ಲೋಕದಲ್ಲಿ. ನಾನಾ ರೀತಿಯ ಕೆಲಸ ನಡೀತಾ ಉಂಟು. ದಾರಿ ತಪ್ಪಿಸ್ತಾ ಇದ್ದಾನೆ. ಇವನು ಆರಿಸಿಕೊಂಡವರಿಗೆ ಕೂಡ ದಾರಿ ತಪ್ಪಿಸ್ತಾನೆ ಅಂತ ಸತ್ಯವೇದ ಹೇಳ್ತದೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆವಾಗಿರ್ಬೇಕು. ಅದಕ್ಕೋಸ್ಕರ ಯೇಸು ಹೇಳ್ತಾ ಇದ್ದಾನೆ ಶಿಷ್ಯರಿಗೆ, ನೀವು ಎಚ್ಚರಿಕೆ ಇದ್ದು ಪ್ರಾರ್ಥನೆ ಮಾಡಿರಿ ಹೇಳ್ತಾನೆ. ಶೋಧನೆಗೆ ಒಳಗಾಗದಾಗೆ ಪ್ರಾರ್ಥನೆ ಮಾಡಿರಿ. ಪ್ರಿಯರೇ, ಶೋಧನೆ ಬರ್ತದೆ. ಎಲ್ಲ ಮಾನವನಿಗೆ ಶೋಧನೆ ಬರ್ತದೆ. ಶೋಧನೆ ಬರದ ಮಾನವನು ಇಲ್ಲ ಈ ಲೋಕದಲ್ಲಿ. ಯೇಸು ಕೂಡ ಶೋಧನೆ ಬಂದಿದೆ, ಆದರೆ ಯೇಸು ಶೋಧನೆಗೆ ಒಳಗಾಗಲಿಲ್ಲ. ಆದರೆ ಶಿಷ್ಯರು ಒಳಗಾದರು. ಏಕೆಂದರೆ ಯೇಸು ಹೇಳ್ತಾ ಇದ್ದಾನೆ, ಎಚ್ಚರವಾಗಿ ಪ್ರಾರ್ಥನೆ ಮಾಡಿರಿ, ಶೋಧನೆಗೆ ಒಳಗಾಗದಾಗೆ. ಯಾಕೆ ಪ್ರಾರ್ಥನೆ ಬೇಕು ಪ್ರಿಯರೇ? ಪ್ರಾರ್ಥನೆ ಇದೇ ಕಾರಣ. ನಾವು ಶೋಧನೆಗೆ ಒಳಗಾಗಬಾರ್ದು, ಶೋಧನೆಯಲ್ಲಿ ಬೀಳಬಾರ್ದು. ಪ್ರಾರ್ಥನೆ ಅದಕ್ಕೋಸ್ಕರ ಬೇಕು ಒಬ್ಬ ವ್ಯಕ್ತಿಗೆ. ನಿನ್ನ ಪ್ರಾರ್ಥನೆ ನಿನಗೆ ಶೋಧನೆಗೆ ಬೀಳದಾಗೆ ಕಾಪಾಡ್ತದೆ, ಕಾಯುತ್ತದೆ. ಪೇತ್ರನೇ, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಸೈತಾನು ನಿನ್ನನ್ನು ಗೋಧಿಯಂತೆ ಚಾಣುವ ಹಾಗೆ ನನ್ನ ಹತ್ರ ಆತನು ಏನು ಮಾಡ್ತಾನೆ? ದೇವರ ಹತ್ರ ಅಧಿಕಾರ ಕೇಳ್ಕೊಳ್ತಾನೆ ಮನುಷ್ಯನ ಮೇಲೆ. ಅದಕ್ಕೆ ಯೇಸು, ನಾನು ನಿನ್ನದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು ಎಂದು ಹೇಳ್ತಾನೆ. ಇವತ್ತು ನಿನಗೆ ನನಗೆ ಹೇಳ್ತಾ ಇದ್ದೇನೆ, ಪ್ರಾರ್ಥನೆ ಮಾಡು ಎಚ್ಚರವಾಗಿದ್ದು. ಪೇತ್ರನು 3 ಸರಿ ಯೇಸು ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು ಆಣೆ ಹಾಕಿದ. ಯೇಸು ಮೊದಲೇ ಹೇಳ್ದ, ನೀನು 3 ಸರಿ ಹೇಳುವ ಮೊದಲು 2 ಸರಿ ಕೋಳಿ ಕೂಗುತ್ತದೆ. ಯೇಸು ಏನು ಹೇಳ್ದ ಅದೇ ಆಯಿತು. ಅದಕ್ಕೋಸ್ಕರ ಪ್ರಾರ್ಥನೆ ತುಂಬ ಅಗತ್ಯ ಉಂಟು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ. ಪ್ರಾರ್ಥನೆ ಮಾಡದ ವ್ಯಕ್ತಿ, ಆತನು ಪಾತ್ರೆಯಲ್ಲಿ ಕಲ್ಲು ಹಾಕಿದರೆ ಹೇಗೆ ಶಬ್ದ ಬರ್ತದೆ ಅದೇ, ಬೇರೆ ಏನಲ್ಲ. ಖಾಲಿ ಪಾತ್ರೆಯಲ್ಲಿ ಕಲ್ಲು ಹಾಕಿ ಅಲುಗಾಡಿಸಿದರೆ ಏನಾಗ್ತದೆ? ಶಬ್ದ ಮಾತ್ರ ಬರ್ತದೆ, ಬೇರೆ ಏನಿಲ್ಲ. ನಾವು ತುಂಬಿದ ಪಾತ್ರೆಯಾಗಿರಬೇಕು. ಪರಿಶುದ್ಧಾತ್ಮನಿಂದ ತುಂಬಿದ ಪಾತ್ರೆಯಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಯಾರು ನೋಡಿಕೊಳ್ಳಬೇಕು? ಇತರರಲ್ಲ, ನಾವು ನೋಡಿಕೊಳ್ಳಬೇಕು. ನಮ್ಮ ಮಾತು, ನಮ್ಮ ನುಡಿ, ನಮ್ಮ ನಡೆ, ನಾವು ಎಚ್ಚರಿಕೆ ಆಗಿರಬೇಕು. ಪ್ರಿಯರೇ, ಹೌದು, ನೀನು ಲೋಕದಲ್ಲಿ ಇದ್ದು ಲೋಕಕ್ಕೆ ಹೋಗುವಾಗ ನಿನಗೆ ಜನರು ಹೇಗೆ ನೋಡಬೇಕು? ಒಬ್ಬ ದೇವರ ಮಗನಿಗೆ, ಮಗಳಿಗೆ ಯೇಸುವನ್ನು ನೋಡಬೇಕು. ನಿಮ್ಮ ಯೇಸುವಿನ ಗುಣವನ್ನು ನಮ್ಮಲ್ಲಿ ನೋಡಬೇಕು. ಅವರು ದೇವರು ಇದೇ ಬಯಸ್ತಾ ಇದ್ದಾನೆ. 2 ಥರದ ಮಾನವನಿದ್ದಾನೆ. ಒಂದು ಲೋಕದ ರೀತಿಯಲ್ಲಿ ನಡೆಯುವವನು, ಒಂದು ಆತ್ಮಿಕ ರೀತಿಯಲ್ಲಿ ನಡೆಯುವವನು. ಅದಕ್ಕೋಸ್ಕರ ನಾವು ದೇವರು ಬಯಸ್ತಾನೆ, ನಾವು ಎಚ್ಚರಿಕೆಯಾಗಿ ಆತನಲ್ಲಿ ಇದ್ದು. ಈ ಲೋಕದ ಸುಖ ಸಂತೋಷ ಸ್ವಲ್ಪ ಸಮಯಕ್ಕೆ ಪ್ರಿಯರೇ, ಇದೆಲ್ಲ ನಾಶವಾಗಿ ಹೋಗ್ತದೆ ಒಂದು ದಿವಸ. ಸತ್ಯವೇದ ಹೇಳ್ತದೆ. ಇಲ್ಲಿ ಪುನಃ ದೇವರ ವಾಕ್ಯ ಹೇಳ್ತದೆ, ಜ್ಞಾನವಿಲ್ಲದವರ ಇರದೆ ಜ್ಞಾನವಂತರಾಗಿರಿ ಹೇಳ್ತಾನೆ. ಜ್ಞಾನ ಇಲ್ಲದೆ ಹಾಗೆ ನಡೆಯಬಾರದು, ಜ್ಞಾನವಂತರಾಗಿ ನಡೆಯಿರಿ ಹೇಳ್ತಾನೆ. ಜ್ಞಾನ ಉಪಯೋಗ ಮಾಡಬೇಕು. ಸತ್ಯವೇದ ಹೇಳ್ತದೆ, ನಿನಗೆ ಜ್ಞಾನ ಇಲ್ಲದರೆ ನೀನು ಜ್ಞಾನವನ್ನು ಕೇಳಿಕೊಳ್ಳು. ನಿನಗೆ ಪರಿಶುದ್ಧ ರೀತಿಯಲ್ಲಿ ನಡೆಯಲಿಕ್ಕೆ ಆಗದಿದ್ದರೆ ಆತನ ಹತ್ರ ಕೇಳಿಕೊಳ್ಳು, ನನ್ನನ್ನು ಪರಿಶುದ್ಧ ರೀತಿಯಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡು. ನನ್ನ ಹತ್ರ ಇಂಥ ಅಭ್ಯಾಸ ಉಂಟು,
ಶರೀರದಲ್ಲಿ ಇಂಥ ಅಭ್ಯಾಸ ಉಂಟು, ನೀನು ಬಾಯಿ ಬಿಟ್ಟು ಹೇಳು ಆತನ ಹತ್ರ, ನನಗೆ ಅದರಿಂದ ಬಿಡುಗಡೆ ಕೊಡು, ಶುದ್ಧ ಮಾಡು ನನಗೆ. ನೀನು ದಿನದಿಂದ ದಿನ ಶುದ್ಧ ಆಗ್ತಿ. ಒಂದೇ ಸರಿ ಮಾನವನು ಶರೀರದಲ್ಲಿ ಶುದ್ಧ ಆಗುವುದಿಲ್ಲ, ಅಭ್ಯಾಸದಲ್ಲಿ. ಶರೀರದ ಕೆಲವು ಅಭ್ಯಾಸ ಇರ್ತದೆ. ದಿನದಿಂದ ದಿನ ನೀನು ಕ್ರಿಸ್ತನಲ್ಲಿ ಇದ್ದರೆ ಆತ ನಿನಗೆ ಕ್ರಿಸ್ತನಾಗೇ ಮಾಡುತ್ತಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಕ್ರಿಸ್ತನು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಇದ್ದನೋ ಅದೇ ರೀತಿಯಲ್ಲಿ ನೀವು ಇರಬೇಕು ಎಂದು ಸತ್ಯವೇದ ಹೇಳ್ತದೆ. ಪ್ರಿಯರೇ, ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ ಇಲ್ಲಿ, ಜ್ಞಾನವಂತರಾಗಿ ನಡೆಯಿರಿ, ಜ್ಞಾನವಿಲ್ಲದಾಗೆ ನಡೆಯಬೇಡಿರಿ ಹೇಳ್ತಾನೆ. ಜ್ಞಾನ ಉಪಯೋಗ ಮಾಡಿ ಹೇಳ್ತಾನೆ. ದೇವರ ಮಕ್ಕಳು ಜ್ಞಾನ ಉಪಯೋಗ ಮಾಡಬೇಕು. ಲೋಕದ ಮಾನವನು ಜೀವಿಸ್ತಾನೆ, ಅವರ ಥರ ಜ್ಞಾನ ತುಂಬ ಉಂಟು, ಲೋಕದ ಜ್ಞಾನ. ಆದರೆ ಗಲಿಬಿಲಿಲಿದ್ದಾನೆ ಆತನು, ಗಲಿಬಿಲಿಲಿ ಜೀವಿಸ್ತಾ ಇದ್ದಾನೆ. ಆದರೆ ದೇವರ ಮಕ್ಕಳು ಗಲಿಬಿಲಿಲಿ ಇರಬಾರ್ದು, ಗಲಿಬಿಲಿಲಿ ಜೀವಿಸುವುದಲ್ಲ. ಏಕೆ? ನಿಮ್ಮೊಳಗೆ ಪರಿಶುದ್ಧ ಆತ್ಮನಿದ್ದಾನೆ. ಪರಿಶುದ್ಧ ಆತ್ಮನು ನಿಮ್ಮನ್ನು ನಡೆಸಬೇಕು. ಸತ್ಯವೇದ ಹೇಳ್ತದೆ, ಈ ದಿನಗಳು ಕೆಟ್ಟವುಗಳು ಆಗಿವೆ. ಏನಂತೆ? ಈ ದಿನದ ವಿಷಯದಲ್ಲಿ ಮಾತಾಡ್ತಿದ್ದು ಕೆಟ್ಟವುಗಳು. ಏಕೆಂದರೆ ಲೋಕದಲ್ಲಿ ಅಧರ್ಮವು ಹೆಚ್ಚಾಗಿದೆ. ದಿನದಿಂದ ದಿನ ಅಧರ್ಮ ಹೆಚ್ಚಾಗಿದೆ. ಮನುಷ್ಯನ ಒಳಗೆ ಸ್ವಾರ್ಥ ಹೆಚ್ಚಾಗಿದೆ, ಸುಳ್ಳು ಹೆಚ್ಚಾಗಿದೆ, ಒಳಗಿಂದ ದೊಡ್ಡಸ್ತಿಗೆ ಲೋಕದಲ್ಲಿ ಹೆಚ್ಚಾಗಿದೆ. ತಂದೆ ತಾಯಿಗೆ ಅವಿಧೇಯರಾಗಿ ನಡೆಯುವುದು. ಇಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ಏನು ಬೇಕು ನಮಗೆ? ಜ್ಞಾನವಂತರಾಗಿ ನಾವು ಜೀವಿಸಬೇಕು. ಒಳ್ಳೆಯದು ಕೆಟ್ಟದು ಏನೆಂದು ಅರಿಯಬೇಕು. ಎರಡನೇ ಸಂಗತಿ ಸತ್ಯವೇದ ಹೇಳ್ತದೆ, ಈ ದಿನಗಳು ಕೆಟ್ಟವು ದಿನಗಳಾಗಿದೆ, ಎಚ್ಚರಿಕೆಯಲ್ಲಿ ನಡೆಯಬೇಕು. ಯೇಸು ಕ್ರಿಸ್ತನನ್ನು ಯಾರು ದೇವಕುಮಾರನೇ ಅಲ್ಲ ಎಂದು ಹೇಳ್ತಾರೆ, ತಿರಸ್ಕಾರ ಮಾಡ್ತಾರೆ, ಅವರು ದೇವರದ್ದಲ್ಲ. ದೇವರೆಂದರೆ ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ, ಯೇಸು ಎಂದರೆ ಮಾತ್ರ ಆಗ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಕಳಿಸಿಕೊಟ್ಟದ್ದು. ಯೇಸು ಕ್ರಿಸ್ತನಿಗೆ ಯಾಕೆ ಕಳಿಸಿಕೊಟ್ಟದ್ದು? ಕ್ರಿಸ್ತ ಯೇಸುನ ಮುಖಾಂತರ ಪರಲೋಕಕ್ಕೆ ಹೋಗಲಿಕ್ಕೆ, ದೇವರ ಹತ್ತಿರ ಹೋಗಲಿಕ್ಕೆ. ಈ ಲೋಕದಲ್ಲಿ ನೀನು ಜೀವಿಸಿದ್ದಾದರೆ, ನಾನು ಜೀವಿಸಿದ್ದಾದರೆ ಸ್ವಲ್ಪ ವರ್ಷ ಮಾತ್ರ. ಮನುಷ್ಯರು ಇವತ್ತಿದ್ದವನು ನಾಳೆ ಇಲ್ಲ. ಎಷ್ಟು ಐಶ್ವರ್ಯ ಇರಬಹುದು ಅವನ ಹತ್ರ, ಒಂದು ಹಾರ್ಟ್ ಅಟ್ಯಾಕ್ ಆದರೆ ಇಲ್ಲ, ಆತನು ಹೋಗಿ ಆಯಿತು. ಅವನಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಅವಕಾಶನೇ ಇಲ್ಲ. ಈ ಲೋಕದಲ್ಲಿ ಇರುವಾಗ ಸತ್ಯವೇದ ಹೇಳ್ತದೆ, ಯೇಸುಗೆ ಸ್ವಂತ ರಕ್ಷಕನು ನಾವು ಪಶ್ಚಾತ್ತಾಪ ಪಟ್ಟು ಸ್ವಂತ ರಕ್ಷಕನು ಸ್ವೀಕಾರ ಮಾಡಬೇಕು. ಆ ವ್ಯಕ್ತಿ ನಿತ್ಯತ್ವಕ್ಕೆ ಹೋಗ್ತಾನೆ, ಸತ್ತರೆ ಕೂಡ, ಹಾರ್ಟ್ ಅಟ್ಯಾಕ್ ಆದರೆ ಕೂಡ ಹೋಗ್ತಾನೆ ಆತನು, ಇಲ್ಲದ್ರೆ ಇಲ್ಲ. ಸತ್ಯವೇದ ಹೇಳ್ತದೆ, ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ, ನಾವು ಕ್ರಿಸ್ತನಲ್ಲಿ ಇದ್ದು ಆತನು ಜೀವ ಸ್ವರೂಪನಾದ ದೇವರ ಕುಮಾರನಾಗಿದ್ದಾನೆ. ಎಷ್ಟೋ ಮಾನವನಿಗೆ ಅರ್ಥ ಆಗುವುದಿಲ್ಲ. ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ. ಲೋಕದಲ್ಲಿ ಶಬ್ದ ಹೋಗ್ತಾ ಉಂಟು, ಸುವಾರ್ತೆ ಹೋಗ್ತಾ ಉಂಟು. ಯೇಸು ಕ್ರಿಸ್ತನು ನಿಮಗೋಸ್ಕರ ನಮಗೋಸ್ಕರ ಜಗತ್ತಿನ ಮಾನವಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ. ಯಾಕೆ ರಕ್ತ ಸುತ್ತ? ನಿನ್ನ ಪಾಪ ನನ್ನ ಪಾಪದಿಂದ ನಮಗೆ ಬಿಡುಗಡೆ ಆಗಬೇಕೆಂದು. ಅದು ಪರಿಶುದ್ಧ ರಕ್ತ, ಯೇಸುವಿನ ರಕ್ತ, ಅದು ಪರಿಶುದ್ಧ ರಕ್ತವಾಗಿದೆ, ಅಮೂಲ್ಯವಾದ ರಕ್ತವಾಗಿದೆ. ಆ ರಕ್ತದಿಂದ ಮಾತ್ರ ಮಾನವನ ಪಾಪ ಕ್ಷಮಿಸಲ್ಪಡ್ತದೆ. ಇದು ತಿಳುವಳಿಕೆ ಬೇಕು. ಇಲ್ಲಿ ದೇವರ ವಾಕ್ಯತೆ,
ಈ ದಿನಗಳು ಕೆಟ್ಟವುಗಳಾಗಿದ್ದರಿಂದ ಕಾಲವನ್ನು ಸುಮ್ಮನೆ ಕಳೆಕೊಳ್ಳದೆ, ಈ ಕಾಲ ನಿಮ್ಗೆ ಸಮಯ ಸಿಗ್ತದಲ್ಲ ಅದು ಸುಮ್ಮನೆ ಕಳೆಕೊಳ್ಳದೆ, ಕಾಲವನ್ನು ಸುಮ್ಮನೆ ಕಳೆಕೊಳ್ಳದೆ, ಸತ್ಯವೇದ ಹೇಳ್ತದೆ ಅದನ್ನು ಬೆಳೆ ಉಳ್ಳವುದೆಂದು ಉಪಯೋಗಿಸಿರಿ. ಆ ಸಮಯ ಸಿಗ್ತದಲ್ಲ ಅದು ಬೆಲೆ ಉಳ್ಳ ಸಮಯವಾಗಿದೆ. ಈಗ ನಿಮಗೆ ಸ್ವಲ್ಪ ಸಮಯ ಸಿಗ್ತದ, ಕೆಲಸ ಮಾಡಿ ಉಳಿದ ಸಮಯ ನಿಮಗೆ ಸಿಗ್ತದಲ್ಲ ಅದು ಬೆಳೆ ಉಳ್ಳ ಸಮಯವಾಗಿದೆ, ತುಂಬ ಅಮೂಲ್ಯವಾದ ಸಮಯವಾಗಿದೆ. ಆ ಸಮಯ ನಾವು ದೇವರ ಹತ್ರ ಕಳೆಯಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮತ್ತು ಬುದ್ಧಿಹೀನರಾಗಿ ನಡೆಯಬೇಡಿರಿ, ಬುದ್ಧಿ ಇಲ್ಲದಾಗೆ ನಡೆಯಬೇಡಿರಿ. ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿಕೊಳ್ಳೋರಾಗಿರಿ. ಕರ್ತನ ಚಿತ್ತ ಏನು ನನ್ನ ಜೀವಿತದಲ್ಲಿ ವಿಚಾರಿಸಿರಿ, ದೇವರ ಹತ್ರ ತಿಳಿಕೊಂಡು ನಡೆಯಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಕರ್ತನ ಚಿತ್ತ ಏನುಂಟು ನಮ್ಮ ಜೀವಿತದಲ್ಲಿ? ಯೇಸು ಏನು ಹೇಳ್ತಾನೆ ಪ್ರಾರ್ಥನೆಯಲ್ಲಿ? ತಂದೆ, ನಿನ್ನ ಚಿತ್ತ ಏನುಂಟು ಅದೇ ನೆರವೇರಲಿ ಹೇಳ್ತಾನೆ. ದೇವರ ಚಿತ್ತ ಏನುಂಟು ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ನೆರವೇರಬೇಕು. ನಾವು ಎಷ್ಟು ಪ್ರಯತ್ನ ಮಾಡಿದರೂ ಆಗುವುದಿಲ್ಲ, ಆತನ ಚಿತ್ತವೇ ನೆರವೇರಬೇಕು. ಪ್ರಿಯರೇ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ಒಂದು ಸಮಯಕ್ಕಾಗಿ ಸ್ತೋತ್ರ, ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಈ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿದರೆ ಕರ್ತನೆ, ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದಿ ಕರ್ತನೆ, ಆ ವಾಕ್ಯ ಇವರ ಜೀವಿತದಲ್ಲಿ ಆಶೀರ್ವಾದಕ್ಕಾಗಲಿ ಕರ್ತನೆ. ಎಚ್ಚರಿಕೆಯಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ನಾನು ಆಶೀರ್ವಾದ ಮಾಡ್ತೇನೆ, ಇವರ ಮಕ್ಕಳಿಗೆ ಆಶೀರ್ವಾದ ಮಾಡ್ತೇನೆ. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಬ್ಲೆಸ್ ಆಗಲಿ. ಈ ಕಾಲ ಯಾವುದೊಂದು ತಿಳಿಕೊಂಡು ಎಚ್ಚರವಾಗಿದ್ದು ನಡೆಯಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ಯಾವ ಕತ್ತಲೆ ಶಕ್ತಿ ಇವರಿಗೆ ಮುಟ್ಟದಾಗೆ ನೀನು ಕಾಪಾಡು, ನಿನ್ನ ರೆಕ್ಕೆ ಒಳಗೆ ಇಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆಲ್ಲರಿಗೆ ಬೇಟೆಗಾರ ಬಲೆಯಿಂದ, ಮರಣಕರ ವ್ಯಾಧಿಯಿಂದ ತಪ್ಪಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬ್ಲೆಸ್ ಮಾಡು, ನಿನ್ನ ಪ್ರಸನ್ನತೆ ಇವರು ಅನುಭವ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಸ್ವಾಮಿ ಬ್ಲೆಸ್ ಮಾಡು, ಕೇಳಿಂದ ಇವರಿಗೆ ತಪ್ಪಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡೆಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.